السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، والصلاة والسلام على سيدنا محمد وعلى آله وصحبه أجمعين. أما بعد. ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾದ ಉಲಮಾ ಹಾಗೂ ಉಸ್ತಾದರೇ, ಪ್ರೀತಿಯ ಪೋಷಕರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾನು ಮಾತನಾಡಲು ಆಯ್ಕೆ ಮಾಡಿರುವ ವಿಷಯ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹು ತಆಲಾ ಪವಿತ್ರ ಕುರ್ಆನಿನಲ್ಲಿ ಹೇಳುತ್ತಾನೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಓ ನಬಿಯವರೇ, ನಾವು ನಿಮ್ಮನ್ನು ಇಡೀ ಲೋಕಕ್ಕೆ ಕರುಣೆಯಾಗಿ ಕಲಿಸಿದ್ದೇವೆ. ಸ್ನೇಹಿತರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಕೇವಲ ಮುಸ್ಲಿಮರಿಗಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಅಲ್ಲಾಹನ ಕರುಣೆಯಾಗಿ ಬಂದವರು. ಅವರ ಜೀವನ ನಮಗೆ ಸತ್ಯ, ಪ್ರಾಮಾಣಿಕತೆ, ದಯೆ, ಕ್ಷಮೆ ಮತ್ತು ಉತ್ತಮ ನಡತೆಯನ್ನು ಕಲಿಸುತ್ತದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಾಲ್ಯದಲ್ಲಿಯೇ ಎಲ್ಲರ ವಿಶ್ವಾಸವನ್ನು ಗಳಿಸಿದ್ದರು. ಅದಕ್ಕಾಗಿ ಜನರು ಅವರನ್ನು ಅಲ್ ಅಮೀನ್, ವಿಶ್ವಾಸಾರ್ಹರು, ಮತ್ತು ಅಸ್ಸಾದಿಕ್, ಸತ್ಯವಂತರು ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕರೆಯುತ್ತಿದ್ದರು. ನಬಿಯವರು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದರು. ಮಕ್ಕಳನ್ನು ಕಂಡಾಗ ನಗುತ್ತಾ ಮಾತನಾಡುತ್ತಿದ್ದರು. ಅವರ ತಲೆಯ ಮೇಲೆ ಕೈ ಇಟ್ಟು ದುಆ ಮಾಡುತ್ತಿದ್ದರು. ಅನಾಥ ಮಕ್ಕಳನ್ನು ಪ್ರೀತಿಸಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಯಾರಿಗೂ ಕಷ್ಟ ಕೊಡಬಾರದು ಎಂದು ನಮಗೆ ಬೋಧಿಸಿದರು. ಇಂದು ನಾವು ನಬಿ ದಿನವನ್ನು ಆಚರಿಸುತ್ತಿದ್ದೇವೆ. ಆದರೆ ನಬಿಯವರ ಮೇಲಿನ ನಿಜವಾದ ಪ್ರೀತಿ ಎಂದರೆ ಕೇವಲ ಒಂದು ದಿನ ಆಚರಿಸುವುದಲ್ಲ, ಅವರ ಜೀವನವನ್ನು ಅನುಸರಿಸುವುದೇ ನಿಜವಾದ ಪ್ರೀತಿ. ನಾವು ಸುಳ್ಳು ಹೇಳಬಾರದು, ಯಾರನ್ನು ಮೋಸ ಮಾಡಬಾರದು, 5 ಸಮಯದ ನಮಾಜ್ ಪಾಲಿಸಬೇಕು, ತಂದೆ ತಾಯಿಯನ್ನು ಗೌರವಿಸಬೇಕು, ಶಿಕ್ಷಕರಿಗೆ ವಿಧೇಯರಾಗಬೇಕು ಮತ್ತು ಎಲ್ಲರೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕು. ಪ್ರಿಯ ಸ್ನೇಹಿತರೆ, ನಾವು ಚಿಕ್ಕವರಾಗಿದ್ದರೂ ನಬಿಯವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಬಹುದು. ನಮ್ಮ ಮನೆ, ಶಾಲೆ ಮತ್ತು ಸಮಾಜವು, ನಮ್ಮ ಮದ್ರಸಾವು ಸಂತೋಷ ಮತ್ತು ಶಾಂತಿಯಿಂದ ತುಂಬಿರುತ್ತದೆ. ಅಲ್ಲಾಹು ತಆಲಾ ನಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದರ್ಶಗಳನ್ನು ಅನುಸರಿಸುವ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.